ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಪೇಪರ್ ಸ್ಕೇಲ್ ಬಗ್ಗೆ ವಿವರಿಸಿದ್ದೀನಿ. ಆ ವಿಡಿಯೋ ಲಿಂಕು ಮೇಲೆ ಐ ಬಟನಲ್ಲಿ ಬರ್ತಾ ಇದೆ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. ನಾವು ರೆಕಾರ್ಡ್ ಬರೆಯೋದಕ್ಕೋಸ್ಕರ ಈ ಪೇಪರ್ ಸ್ಕೇಲ್ನ ಉಪಯೋಗಿಸ್ಕೊಳ್ತೀವಿ. ಹಾಗೆಯೇ ಮಿನಿಯೇಚರ್ ಗಾರ್ಮೆಂಟ್ಸ್ಗಳನ್ನ ಹೊಲಿಯೋದಕ್ಕೆ, ಅಂದರೆ ರೆಕಾರ್ಡಲ್ಲಿ ನಾವು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ನ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಗಾರ್ಮೆಂಟ್ಸ್ನ ಹೊಲಿದು ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ತೀವಿ. ಆ ಚಿಕ್ಕ ಗಾರ್ಮೆಂಟ್ಸ್ ಹೊಲಿಯೋದ್ರಿಂದ ನಮಗೆ ಯಾವ ಪೀಸನ್ನು ಯಾವ ರೀತಿ ಜಾಯಿನ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ದೊಡ್ಡ ಗಾರ್ಮೆಂಟ್ಸ್ಗಳನ್ನ ಹೊಲಿದು ಬಟ್ಟೆ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಚಿಕ್ಕ ಚಿಕ್ಕ ಮಿನಿಯೇಚರ್ನ ಹೊಲಿದು ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಅದನ್ನು ಹೇಗೆ ಹೊಲಿಯೋದು ಅನ್ನೋ ಐಡಿಯಾ ಸಿಗುತ್ತೆ. ಕೆಲವ್ರಿಗೆಲ್ಲ ಈ ರೀತಿ ಪೇಪರ್ ಸ್ಕೇಲ್ ಸಿಗೋದಿಲ್ಲ. ಆದ್ದರಿಂದ ನಾನು ಮನೆಯಲ್ಲೇ ಹೇಗೆ ನಮಗೆ ಬೇಕಾದಂಥ ಪೇಪರ್ ಸ್ಕೇಲ್ನ ಮಾಡ್ಕೊಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದಕ್ಕೆ ನೋಡಿ, ಈ ರೀತಿ ಒಂದು ಸ್ಟ್ರಿಪ್ಸ್ ಬೇಕಾಗುತ್ತೆ. ಇದನ್ನು ನೀವು ಯಾವುದಾದ್ರೂ ಲಗ್ನ ಪತ್ರಿಕೆ ಅಥವಾ KG ಕಾರ್ಡ್ಬೋರ್ಡ್ ಶೀಟಲ್ಲಿ ಕಟ್ ಮಾಡ್ಕೊಬೋದು. ಯಾವ ಕಲರ್ ತೊಗೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಯೆಲ್ಲೋ ತೊಗೊಂಡಿದ್ದೀನಿ. ಗ್ಲೂ ಸ್ಟಿಕ್ ಬೇಕಾಗುತ್ತೆ. ಈ ರೀತಿ ಟ್ರಾನ್ಸ್ಪರೆಂಟು ಸೆಲ್ಲೋ ಟೇಪ್ ಬೇಕಾಗುತ್ತೆ. ಪೆನ್ನು ಮತ್ತು ಇಲ್ಲಿ ಮೆಕ್ಯಾನಿಕಲ್ ಪೆನ್ಸಿಲ್ನ ತೊಗೊಂಡಿದ್ದೀನಿ ಮಾರ್ಕ್ ಮಾಡೋಕ್ಕೋಸ್ಕರ. 1.5 ಸೆಂಟಿಮೀಟರ್ ಅಗಲದ ಒಂದು ಪೀಸ್ ತೊಗೊಂಡಿದ್ದೀನಿ. ಇದರ ಉದ್ದ 23.5 ಸೆಂಟಿಮೀಟರ್ ಇದೆ. ನೀವು ಇದಕ್ಕಿಂತ ದೊಡ್ಡದು ಬೇಕಾದರೂ ತೊಗೊಳ್ಬೋದು ಅಥವಾ ಚಿಕ್ಕದು ಬೇಕಾದರೂ ತೊಗೊಳ್ಬೋದು. ಈ ರೀತಿ ಸ್ಟ್ರಿಪ್ಸನ್ನು ಕಟ್ ಮಾಡಿಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೊಬೇಕು. ಈ ಮಾರ್ಕಿಂಗ್ ಹೇಗೆ ಮಾಡ್ತೀವಿ ಅಂತಂದರೆ, ನೋಡಿ, ಈ ರೀತಿ ಸ್ಟ್ರಿಪ್ಸ್ ಕಟ್ ತೊಗೊಂಡಿದ್ದೀವಲ್ಲ, ಈ ಸ್ಟ್ರಿಪ್ ಮೇಲೆ ಈ ರೀತಿ ಸ್ಕೇಲ್ ಇಟ್ಟು ಅರ್ಧ ಸೆಂಟಿಮೀಟರ್ಗೆ ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರು, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರು, ಮತ್ತು ಇದು ಅರ್ಧ ಸೆಂಟಿಮೀಟರು. ಇದನ್ನು ಇಟ್ಕೊಂಡು ನೀಟಾಗೆ ಅರ್ಧ ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಹಾಕ್ತಾ ಹೋಗಿ. ನೋಡಿ, ಅರ್ಧ ಸೆಂಟಿಮೀಟರ್ಗೆ ಮಾರ್ಕ್ ಹಾಕಿದ್ದೀನಿ. ಈ ಅರ್ಧ ಸೆಂಟಿಮೀಟರ್ಗೆ ಮಾರ್ಕ್ ಹಾಕಿದ್ರೆ ನಮಗೆ ನೋಡಿ, ಇಲ್ಲಿ ಈ ಪೇಪರ್ ಸ್ಕೇಲಿನ 5ನೇ ಒಂದು ಭಾಗ, 1/5 ಭಾಗ ಇದೆಯಲ್ಲ, ನೋಡಿ, ಅದಕ್ಕೆ ಕರೆಕ್ಟಾಗಿ 1 ಇಂಚ್ ಬರುತ್ತೆ. ಅರ್ಧ ಸೆಂಟಿಮೀಟರ್ಗೆ ಇಲ್ಲಿ 1 ಇಂಚ್ ಬರುತ್ತೆ. ಈ ಮಾರ್ಕು ಈ ಪೇಪರ್ ಸ್ಕೇಲಿನ 1:5 ಇಂಚಸ್ ಇದೆಯಲ್ಲ, ಅದಕ್ಕೆ ಸಮ. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ಈ ರೀತಿ ನಾವು ಮಾರ್ಕ್ ಹಾಕ್ಕೊಂಡಿದ್ದೀವಿ. ಈ ರೀತಿ ಅರ್ಧ ಸೆಂಟಿಮೀಟರ್ ಮಾರ್ಕ್ ಹಾಕ್ಕೊಂಡ್ಮೇಲೆ ಪಕ್ಕದಲ್ಲಿ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ಈ ಗೆರೆನ ಈ ಗೆರೆಗೆ ಟಚ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಗೆರೆಗಳು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಬರಿತಾ ಹೋಗೋಣ. ನೋಡಿ, ಒಂದು ಗೆರೆ ಮುಂದೆ 1 ಅಂತ ಬರೆದಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು. ಇಲ್ಲಿ 3 ಅಂತ ಬರೆಯಲ್ಲ, ಯಾಕಂದರೆ ಅಕ್ಷರಗಳು ಬರಿತಾ ಹೋದರೆ ನಮಗೆ ಜಾಗ ಸಾಲಲ್ಲ. ಅದರಿಂದ ಒಂದು ನಂಬರ್ ಬಿಟ್ಟು ಒಂದು ನಂಬರ್ನ ಬರಿತೀನಿ. 1 ಆಯಿತು, ಇಲ್ಲಿ 2, ಇದು 3, 4, 5, 6, 7, 8, 9, 10, 11, ಈ ರೀತಿ ನಂಬರ್ ಬರ್ಕೊಂಡಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಇನ್ನೊಂದು ಮಾರ್ಕ್ ಮಾಡ್ಕೊಬೋದು. ಅದನ್ನು ಯಾವ ರೀತಿ ಮಾಡ್ಕೊಬೋದು ಅಂದರೆ, ನೋಡಿ, ಈ ಸ್ಕೇಲ್ ಇದೆಯಲ್ಲ, ಈ ಸ್ಕೇಲಲ್ಲಿ 7 ಅಂತ ಇದೆ ನೋಡಿ, 7ನೇ ಗೆರೆ. ಆ 7ನೇ ಗೆರೆಗೆ ಡಾಟ್ ಇಟ್ಕೊಂಡು ಹೋಗ್ಬೋದು. ನೋಡಿ, ಈ ಸೈಡನ್ನು 1 ಸೆಂಟಿಮೀಟರ್ ತೊಗೊಂಡಿಲ್ಲ, 1 ಸೆಂಟಿಮೀಟರ್ಗಿಂತ ಕಡಿಮೆ, ಅಂದರೆ 3/4 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಇದರ ಅಳತೆ ಒಂದು ಮಾಡ್ಕೊಬೋದು. ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದೆಯಲ್ಲ, ಇದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಬೇಕು. ನೋಡಿ, ಈ ಸ್ಕೇಲನ್ನು ನಾನು 1:5 ಅಂತ ಬರ್ಕೊತಾ ಇದ್ದೀನಿ.
ಇದನ್ನು 1:7 ಅಂತ ಬರ್ಕೊತಾ ಇದ್ದೀನಿ. ಈ ರೀತಿ ಬರ್ಕೊಂಡ್ಮೇಲೆ ನಂಬರ್ ಬರಿತಾ ಇದ್ದೀನಿ. 1 2 3 4 ಈ ರೀತಿ ನಂಬರ್ ಬರ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಿಕ್ಕ ಸ್ಕೇಲು ಏನಕ್ಕೆ ಮಾಡ್ಕೊತೀವಿ ಅಂತ ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ 5 ಇಂಚಿದೆ. ಅದೇ ಈ ಸ್ಕೇಲಲ್ಲಿ ಇಲ್ಲಿಂದ ಇಲ್ಲಿಗೆ 5 ಇಂಚಿದೆ. ಇದು ನಾವು ಮೇನ್ ಗಾರ್ಮೆಂಟ್ಸ್ ಹೊಲಿಬೇಕಾದ್ರೆ 5 ಇಂಚು ಇಲ್ಲಿಂದ ಇಲ್ಲಿಗೆ ತೊಗೊತೀವಿ. ಆದರೆ ಮಿನಿಯೇಚರ್ ಗಾರ್ಮೆಂಟ್ ಹೊಲಿಬೇಕು ಅಂದರೆ 1ರಿಂದ 5ನ ಇಲ್ಲಿಗೆ ತೊಗೊತೀವಿ. ನೋಡಿ ಇಷ್ಟು ದೊಡ್ಡದನ್ನು ಇಷ್ಟು ಚಿಕ್ಕದಾಗಿ ಇಳಿಸಿದ್ದೀವಿ. ಇದರಿಂದ ನಮಗೇನಾಗುತ್ತೆ, ರೆಕಾರ್ಡಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿ ಡ್ರಾಫ್ಟಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಪೇಪರ್ ಸ್ಕೇಲ್ ಸಿಗದಲ್ಲೇ ಇರೋರು ಮನೆಯಲ್ಲೇ ಈ ರೀತಿ ಪೇಪರ್ ಸ್ಕೇಲ್ ಮಾಡ್ಕೊಬೋದು. ಇದು ಪೇಪರ್ ಆದ್ದರಿಂದ ನಮಗೆ ಬೇಗ ಹರಿದೋಗುತ್ತೆ. ಅದರಿಂದ ಇದ್ರ ಮೇಲೆ ನಾನು ಸೆಲ್ಲೋ ಟೇಪ್ ಹಾಕ್ತಾ ಇದ್ದೀನಿ. ಸೆಲ್ಲೋ ಟೇಪ್ ಹಾಕೋಕ್ಕಿಂತ ಮುಂಚೆ ಇದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಬೇಕು. ಸೆಲ್ಲೋ ಟೇಪನ್ನು ಇಟ್ಟು ಇದನ್ನು ಸೆಂಟ್ರಿಗೆ ಮರ್ಚಬೇಕು. ಡೈರೆಕ್ಟಾಗಿ ಹಾಗೆ ಮರ್ಚಿಬಿಡಿ. ಈ ರೀತಿ ಇಟ್ಕೊಂಡು ಈ ಥರ ಮರ್ಚಿ. ನೋಡಿ ನಮಗೆ ಮನೆಯಲ್ಲೇ ಪೇಪರ್ ಸ್ಕೇಲ್ ರೆಡಿ ಆಯಿತು. ನೋಡಿ ಇದು ಟೇಪ್ ಥರನೇ ಫೋಲ್ಡ್ ಆಗುತ್ತೆ. ಅದರಿಂದ ಯಾವುದಾದ್ರೂ ಡಾಲ್ ಮೇಲೆ ಏನಾದರೂ ಅಳತೆ ತೊಗೊಬೇಕು ಅಂದರೆ ಇದನ್ನು ಉಪಯೋಗಿಸ್ಕೊಳ್ಬೋದು.